ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಫಿಲಿಪ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ: ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹಾಲೆಲೂಯ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯಾವ ಸಂಬಂಧವಾಗಿ ನಾವು ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಮೇನ್. ಹಾಲೆಲೂಯ. ನೋಡಿದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಯಾವ ಸಂಬಂಧವಾಗಿ ನಾವು ಚಿಂತೆ ಮಾಡಬಾರ್ದು. ಇವತ್ತು ತುಂಬ ಜನ ಚಿಂತೆ ಮಾಡ್ತಾ ಇದ್ದೀರಲ್ವಾ? ತುಂಬ ಜನ ಇವತ್ತು ಕುಟುಂಬಗಳ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಗಂಡನಿಗೆ ಹೆಂಡತಿ ಬಗ್ಗೆ ಚಿಂತೆ, ಹೆಂಡತಿಗೆ ಗಂಡನ ಬಗ್ಗೆ ಚಿಂತೆ, ಒಂದು ಕಡೆ ನೋಡುವಾಗೆ ಸಾಲದ ಚಿಂತೆ, ಕೆಲಸ ಇಲ್ಲದೆ ಇರೋ ಚಿಂತೆ ಅಲ್ವಾ, ಒಂದು ಕಡೆ ಬಾಡಿಗೆ ಮನೆಗಳಲ್ಲಿದ್ದೀವಲ್ವಾ ಅದೊಂದು ಚಿಂತೆ, ಒಂದು ವೇಳೆ ರೋಗದ ಬಗ್ಗೆ ಚಿಂತೆ, ಒಂದು ವೇಳೆ ವ್ಯಾಪಾರಗಳಲ್ಲಿ ನಷ್ಟ ಆಗುತ್ತಲ್ಲ ಅಂದ ಚಿಂತೆ, ಒಂದು ವೇಳೆ ನಮ್ಗೆ ಯಾರು ಸಹಾಯ ಮಾಡೋರು ಇಲ್ಲ ಅಂದ್ಬಿಟ್ಟು ಚಿಂತೆ. ಈ ರೀತಿಯಾಗಿ ನಾನಾ ವಿಧವಾಗಿ ಜನರು ಇವತ್ತು ಭೂಮಿ ಮೇಲೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರದು. ದೇವ್ರ ವಾಕ್ಯ ಹೇಳುತ್ತೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದು. ಚಿಂತೆ ಮಾಡಬಾರ್ದು ಅಂತ ಹೇಳ್ತಾ ಇರೋದು ಯಾರು? ದೇವರು. ಆಮೇನ್. ಹಾಲೆಲೂಯ. ನಾವು ಚಿಂತೆ ಮಾಡಿದ್ರೆ ದೇವರು ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಲು ತಡೆ ಆಗುತ್ತೆ. ಚಿಂತೆಗಳು ಮಾಡುವಾಗೆ ಅದು ಒಂದು ಸೈತಾನ ತಂತ್ರ. ಹಾಗಾಗಿ ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದು. ದೇವರ ಮುಂದೆ ನಾವೇನು ಮಾಡಬೇಕಂದ್ರೆ ಸರ್ವ ವಿಷಯಗಳನ್ನ ದೇವರ ಮುಂದೆ ತಗೊಂಡೋಗ್ಬೇಕು. ಈಗ ನಾವು ಚಿಂತೆ ಮಾಡುವಾಗೆ ನಾವೇನು ಮಾಡಿಬಿಡ್ತೀವಿ, ನಾವೇನು ಸಾಧಿಸ್ಬಿಡ್ತೀವಿ, ನಾವೇನು ಮಾಡಿ ಮುಗಿಸ್ಬಿಡ್ತೀವಿ. ಹಾಗಾಗಿ ಏನೂ ಸಾಧ್ಯ ಆಗೋದಿಲ್ಲ. ಚಿಂತೆ ಮಾಡಿ ಮಾಡಿ ಆರೋಗ್ಯಗಳನ್ನ ಕೆಡಿಸಿಕೊಳ್ತಾರೆ. ಚಿಂತೆ ಮಾಡಿ ಅನೇಕರಿಗೆ ನಿದ್ರೆ ಇಲ್ದಿರ ಆಗುತ್ತೆ. ಚಿಂತೆ ಮಾಡುವಾಗ ಅನೇಕರು ಬಲಹೀನರಾಗಿ ರೋಗಕ್ಕೆ ಒಳಗಾಗಿ ಅನೇಕರು ಏನು ಮಾಡ್ತಾರೆ, ಇವತ್ತು ಅದರ ಮೂಲಕವಾಗಿ ಜನರು ಬಲಹೀನರಾಗ್ತಾ ಇದ್ದಾರೆ. ಹಾಗಾಗಿ ಆ ಚಿಂತೆಗಳನ್ನ ಮಾಡೋದನ್ನ ಬಿಟ್ಟು ಅದ್ರಿಗೆ ನಾವು ಮಾಡೋ ಚಿಂತೆಗಳೆಲ್ಲ ಏನು ಮಾಡಬೇಕು, ಅದಕ್ಕೆ ಬದಲಾಗಿ ಆ ಸರ್ವ ವಿಷಯಗಳಲ್ಲಿರೋಂಥ ಆ ಏನೇ ಒಂದು ರೀತಿ ಹೋರಾಟ, ತಡೆ, ಕೊರತೆ ಅಥವಾ ಏನೇ ಒಂದು ಕಾರ್ಯ ಸಮಸ್ಯೆಗಳಿದ್ರು ಅವುಗಳೆಲ್ಲ ಯಾರ ಬಳಿಗೆ ತಗೊಂಡು ಹೋಗ್ಬೇಕಂದ್ರೆ ಮನುಷ್ಯನ ಬಳಿಗೆ ತಗೊಂಡು ಹೋಗ್ಬಾರ್ದು. ಮನುಷ್ಯ ಏನು ಮಾಡ್ತಾನೆ, ಅವ್ರಿಗೂ ಚಿಂತೆ ಇರುತ್ತೆ, ಹೇಳೋವ್ರಿಗೂ ಚಿಂತೆ ಇರುತ್ತೆ, ಕೇಳೋವ್ರಿಗೂ ಚಿಂತೆ ಇರುತ್ತೆ. ಹೇಳೋವ್ರಿಗೂ ಪ್ರಾಬ್ಲಮ್ಸ್ಗಳಿರ್ತವೆ, ಕೇಳ್ಕೊಳ್ಳೋರ್ಗೂ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ನಾವು ಚಿಂತೆಗಳನ್ನ ತಗೊಂಡು ಏನು ಮಾಡಬೇಕು, ನಮ್ಮ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಹೋಗಬೇಕು. ಅಂದರೆ ನಾವು ನೋಡ್ತೀವಿ ಪೇತ್ರರು 5:7ನೇ ವಚನದಲ್ಲಿ, ನಿಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಆಗ ನಿಮ್ಮ ಎಲ್ಲ ಚಿಂತೆಗಳನ್ನ ನೀವು ಯಾರ ಮೇಲೆ ಹಾಕಬೇಕು? ಕರ್ತನಾದ ಯೇಸುವಿನ ಮೇಲೆ ನಿಮ್ಮ ಚಿಂತೆ ಹಾಕ್ಬಿಟ್ಟು ನೀವು ಏನು ಮಾಡಬೇಕು, ದೇವರನ್ನ ಸ್ತುತಿಸೋದನ್ನು ಕಲ್ತ್ಕೊಳ್ಬೇಕು. ದೇವರನ್ನ ಸ್ತುತಿಸಿ ಕೃತಜ್ಞತೆ ಸಲ್ಲಿಸುವಾಗೆ ನಿಮಗಿರೋ ಸಮಸ್ತ ವಿಷಯಗಳಲ್ಲಿ, ಸರ್ವ ವಿಷಯಗಳಲ್ಲಿ ದೇವರೇನು ಮಾಡ್ತಾನೆ, ಅದ್ಭುತಗಳನ್ನು ಮಾಡಲು ಆರಂಭ ಮಾಡಿಬಿಡ್ತಾನೆ. ಆಮೇನ್. ಹಲ್ಲೆಲೂಯಾ. ಹೀಗಾಗಿ ನಿಮ್ಮ ಸರ್ವ ವಿಷಯಗಳನ್ನ ದೇವ್ರ ಮುಂದೆ ತಗೊಂಡೋಗ್ರಿ. ನಿಮ್ಮ ಸಮಸ್ತ ವಿಷಯಗಳನ್ನ ದೇವ್ರ ಮುಂದೆ ತಗೊಂಡೋಗ್ರಿ. ನೀವು ಯಾವ್ಯಾವ ವಿಷಯದಲ್ಲಿ ಸೋತೋಗಿದ್ದೀರೋ, ಯಾವ್ಯಾವ ವಿಷಯದಲ್ಲಿ ನಷ್ಟ ಆಗಿದ್ದೀರೋ, ಯಾವ ವಿಷಯದಲ್ಲಿ ನೀವು ಹೋರಾಟಗಳಲ್ಲಿ ತಡೆಗಳಲ್ಲಿ ಸಿಗಾಕೊಂಡಿದ್ದೀರೋ, ನಿಮ್ಮಿಂದ ಆಗದೇ ಇರೋ ಕಾರ್ಯಗಳು ಯಾವುದು, ನೀವು ಅನೇಕರ ಬಳಿಯಲ್ಲಿ ಹೋಗಿ ಹೇಳ್ಕೊಳ್ತೀರಾ, ಅವರು ಸಹ ಮಾಡೋಕ್ಕಾಗದೇ ಇರೋ ಕಾರ್ಯಗಳು ಯಾವುದೋ, ಇವುಗಳೆಲ್ಲ ತಗೊಂಡು ಕರ್ತನಾದ ಯೇಸುವಿನ ಬಳಿಗೆ ನೀವು ಹೋಗುವಾಗೆ ಆತನು ಏನು ಮಾಡ್ತಾನೆ, ಆ ಸಕಲ ವಿಷಯಗಳಲ್ಲಿ ನಿಮ್ಮ ಚಿಂತೆಗಳನ್ನ ಪರಿಹರಿಸಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮಗೆಲ್ಲ ಕಾರ್ಯಗಳಲ್ಲಿ ಬಿಡುಗಡೆ ಕೊಡಲು ದೇವರಿಂದ ಮಾತ್ರನೇ ಸಾಧ್ಯ ದೇವ ಮಕ್ಕಳೇ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಹೋಗಿ ಕೃತಜ್ಞತಾ ಸ್ತುತಿ ನೀವು ಮಾಡುವಾಗೆ ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಹೋರಾಟಗಳು, ನಿಮಗಿರೋ ವಿರೋಧ ಹೋರಾಟ ತಡೆಗಳು ಯಾವುದಾದ್ರೂ ಎಲ್ಲ ಯೇಸು ನಾಮದಲ್ಲಿ ನೀಗಿ ಹೋಗುತ್ತೆ, ಎಲ್ಲ ಯೇಸು ನಾಮದಲ್ಲಿ ಬಿಡುಗಡೆ ಆಗ್ಬಿಡುತ್ತೆ. ಹಾಗಾಗಿ ದೇವರನ್ನ ನೋಡಿ ಸ್ತುತಿಸೋದನ್ನು ಕಲ್ತ್ಕೊಳ್ಬೇಕು. ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ, ಅಯ್ಯೋ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ, ಅವ್ರು ಸಹಾಯ ಮಾಡ್ತಾಯಿಲ್ಲ ಇವ್ರು ಸಹಾಯ ಮಾಡ್ತಿಲ್ಲ, ಆ ರೀತಿಯಾಗಿ ನೀವು ಮಾತಾಡಿಕೊಂಡು ಚಿಂತಿಸು ಗುಣಗುಟ್ಟೋದು ಅಲ್ಲೋ, ಇದೆಲ್ಲ ಬಿಟ್ಟು ಹಾಕ್ಬಿಡ್ರಿ. ಇದೆಲ್ಲ ಮಾಡುವಾಗ ನಿಮ್ಗೆ ಅದರಲ್ಲಿ ಯಾವ ಪ್ರಯೋಜನಗಳು ಸಿಗೋದೇ ಇಲ್ಲ.
ಹಾಗಾಗಿ ಅದೆಲ್ಲ ಬಿಟ್ಟು ದೇವರ ಮುಂದೆ ಹೋಗಿ ನೀವು ದೇವರನ್ನ ಸ್ತುತಿಸೋಕ್ಕೆ ಆರಂಭ ಮಾಡಿದ್ರೆ, ದೇವರನ್ನ ಆರಾಧಿಸೋಕ್ಕೆ ಆರಂಭ ಮಾಡಿದ್ರೆ, ನೋಡ್ರಿ ನಾವು ಸತ್ಯವೇದದಲ್ಲಿ ನೋಡ್ತೀವಿ, ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳಿದ್ರು, ಯೆರಿಕೋ ಕೋಟೆನ ಹೋಗಿ ಒಂದು ದಿನಕ್ಕೆ ಒಂದು ಸಾರಿ ಅದನ್ನು ಸುತ್ತಿ ಬರಬೇಕು, 7ನೇ ದಿನ 7 ಸಾರಿ ಸುತ್ತಿ ಬರಬೇಕೆಂದು ದೇವರು ಬಂದು ಯೆಹೋಶುವನಿಗೆ ಹೇಳ್ತಾನೆ. ಯೆಹೋಶುವ ಬಂದು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ. ಆ ಯೆರಿಕೋ ಕೋಟೆ ಒಂದು ದೊಡ್ಡ ಕಲ್ಲಿನ ಕೋಟೆ, ಅದು ಭಯಂಕರವಾದ ಒಂದು ಕೋಟೆ, ಯಾವ ಶತ್ರುಗಳಿಂದಲೂ ಅದನ್ನು ಬೀಳಿಸಲು ಆಗೋದಿಲ್ಲ, ಅಷ್ಟು ಭಯಂಕರವಾಗಿ ಸ್ಟ್ರಾಂಗ್ ಆಗಿ ಕಟ್ಟಲ್ಪಟ್ಟಿರೋ ಕೋಟೆ. ಈಗ ದೇವ್ರು ಏನು ಮಾಡಿದ್ರು, ಆ ಇಸ್ರಾಯೇಲ್ ಜನರಿಗೆ ಅದರ ಮುಂದೆ ಹೋಗಿ ನೀವು ನಿಂತು ಏನು ಮಾಡಬೇಕು, ಸ್ತುತಿಸಬೇಕು ಅಂದ್ಬಿಟ್ರು. ಒಡ್ಡನೆ ಏನು ಮಾಡಿದ್ರು, ಇಸ್ರಾಯೇಲ್ ಜನಗಳು ಏನು ಮಾಡ್ತಾರೆ, ಒಂದು ಕಡೆ ಯಾಜಕರು ಮಂಜೂಷ ಪೆಟ್ಟಿ ಹೊತ್ಕೊಂಡು, ಒಂದು ಕಡೆ ತುತ್ತೂರಿಗಳನ್ನ ಹೊತ್ಕೊಂಡು, ಒಂದು ಕಡೆ ಹಿಂದ್ಗಡೆ ಜನಗಳು ಏನು ಮಾಡ್ತಾರೆ, ಆ ಯೆರಿಕೋ ಕೋಟೆನ ಒಂದು ದಿನಕ್ಕೆ ಒಂದು ಸಾರಿ ಸುತ್ತಿ ಬರ್ತಾರೆ. ಇದೇ ರೀತಿ 7ನೇ ಸಾರಿ 7 ಸಾರಿ ಸುತ್ತಿ ಬರ್ತಾರೆ. ಈಗ ಅವ್ರು ಏನು ಮಾಡ್ತಾರೆ, ಯೆರಿಕೋ ಕೋಟೆನ ಮುಟ್ಟಲ್ಲ, ಹತ್ತಿರಗೆ ಹೋಗಲ್ಲ, ಬರೀ ಸ್ತುತಿಸೋಕ್ಕೆ ಆರಂಭ ಮಾಡಿದ್ರು. 7ನೇ ದಿನದಲ್ಲಿ ಅವರು ಶಬ್ದವಾಗಿ ಆರ್ಭಟಿಸುವಾಗೆ ಯೆರಿಕೋ ಕೋಟೆ ತಾನಾಗೆ ಅದು ಹಾಗೆ ಕುಸಿದು ಕೆಳಗಡೆ ಬಿದ್ದು ಹೋಯಿತು. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಯಾವ ಆಯುಧಗಳನ್ನ ಅದ್ರಿಗೆ ಉಪಯೋಗ ಪಡಿಸಿಲ್ಲ, ಯಾವ ಮನುಷ್ಯನ ಬಲವನ್ನು ಉಪಯೋಗ ಪಡಿಸಿಲ್ಲ, ಯಾವ ಅಧಿಕಾರ, ಯಾವ ಆಯುಧಗಳು, ಯಾವ ಮನುಷ್ಯನ ಬಲ ಯಾವುದು ಅದ್ರಿಗೆ ಉಪಯೋಗ ಪಡಿಸಿಲ್ಲ. ದೇವನ ಸ್ತುತಿಸಿದ್ರು, ದೇವರ ಮಹಿಮೆಯಿಂದ, ದೇವರ ಬಲದಿಂದ ಯೆರಿಕೋ ಕೋಟೆ ಯಾರ ಕೈ ಸೋಕದೆ ಅದು ತಾನಾಗೆ ಕುಸಿದು ಕೆಳಗಡೆ ಬಿದ್ದೋಯ್ತು. ಅದೇ ರೀತಿ ನಿಮ್ಮ ಜೀವಿತದಲ್ಲಿ, ಕುಟುಂಬಗಳಲ್ಲಿ ನಿಮಗೆ ಇರೋಂಥ ಎಲ್ಲ ಸಮಸ್ಯೆ, ಎಲ್ಲ ಹೋರಾಟ, ಯೆರಿಕೋ ಕೋಟೆ ರೀತಿಯಾಗಿರುವಂಥ ಸಮಸ್ಯೆ, ಆ ಒಂದು ಹೋರಾಟಗಳ ಮಧ್ಯದಲ್ಲಿ ನೀವು ಕಲ್ತ್ಕೊಳ್ಬೇಕು, ದೇವನ್ನ ಸ್ತುತಿಸೋದನ್ನ ಕಲ್ತ್ಕೊಳ್ಬೇಕು. ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಸ್ತುತಿಸ್ರಿ, ನಿಮ್ಮ ಹೋರಾಟದ ಮಧ್ಯದಲ್ಲಿ ಸ್ತುತಿಸ್ರಿ, ನಿಮ್ಮ ಕಷ್ಟಗಳ ಮಧ್ಯದಲ್ಲಿ ಸ್ತುತಿಸ್ರಿ, ನಿಮಗೆ ಬರುವಂಥ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಯೇಸುವನ್ನ ನೋಡಿ ಸ್ತುತಿಸಕ್ಕೆ ಆರಂಭ ಮಾಡ್ರಿ. ಆ ಎಲ್ಲ ಸಮಸ್ಯೆಗಳು ಮಂಜಿನಾಗೆ ಕರಗೋಗುತ್ತೆ. ಆ ಎಲ್ಲ ಯೆರಿಕೋ ಕೋಟೆಗಳು ಕುಸಿದು ಬಿದ್ದು ಹೋದಾಗೆ ನಿಮ್ಮ ಎಲ್ಲ ಕಾರ್ಯಗಳು ಕುಸಿದು ಹೋಗ್ತವೆ, ಎಲ್ಲ ಲಯವಾಗಿ ಹೋಗ್ತವೆ, ಎಲ್ಲ ಚದರಿ ಸ್ಥಳಗಳು ಬಿಟ್ಟು ಓಡಿ ಹೋಗ್ತವೆ. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನ ಮಾಡೋದನ್ನ ನೀವು ನೋಡ್ತೀರಾ. ಹಾಗಾಗಿ ದೇವರು ಕೇಳುತ್ತೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ವಿಜ್ಞಾಪನೆಗಳು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸ್ರಿ. ಯಾರು ಹೇಳೋಕ್ಕೆ ಸಾಧ್ಯ ಈ ಲೋಕದಲ್ಲಿ ಈ ರೀತಿ? ನಿಮ್ಗೆ ಏನು ಬೇಕೋ ಅದನ್ನು ನನಗೆ ತಿಳಿಯಪಡಿಸ್ರಿ, ನನ್ನ ಬಳಿಯಲ್ಲಿ ನೀವು ಕೇಳ್ರಿ ಅಂದ್ಬಿಟ್ಟು ಈ ಜಗತ್ತಿನಲ್ಲಿ ಯಾರು ಹೇಳೋಕ್ಕೆ ಸಾಧ್ಯ? ಯಾರಿಂದಲೂ ಆ ರೀತಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಕೇಳೋಕೆ ಹೋದ್ರೂ ಯಾರಿಂದ ಆ ಕಾರ್ಯಗಳನ್ನ ನಮಗೆ ಮಾಡಲು ಸಾಧ್ಯವಿಲ್ಲ. ಆದರೆ ಭೂಮಿ ಆಕಾಶ ಇಡೀ ಸರ್ವ ಜಗತ್ತನ್ನು ಆಮೇನ್ ಸೃಷ್ಟಿ ಮಾಡಿರುವಂಥ ದೇವರು ಹೇಳ್ತಾನೆ, ಸರ್ವ ವಿಷಯಗಳಲ್ಲಿ ನನಗೆ ತಿಳಿಯಪಡಿಸ್ರಿ. ಆಮೇನ್ ಹಲ್ಲೆಲೂಯಾ. ಎಲ್ಲ ನನಗೆ ತಿಳಿಯಪಡಿಸ್ರಿ, ನಾನೇ ನಿಮ್ಮ ಕಾರ್ಯಗಳಲ್ಲಿ ಅದ್ಭುತಗಳನ್ನು ಮಾಡುತ್ತೇನೆ, ನಾನೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡ್ತೇನೆ, ನಾನೇ ಸೂಚಕ ಕಾರ್ಯಗಳನ್ನ ಮಾಡ್ತೀನಿ, ನಾನೇ ನಿಮಗೆ ಮಹತ್ ಕಾರ್ಯಗಳನ್ನು ಮಾಡ್ತೀನಿ ಎಂದು ದೇವರು ಹೇಳ್ತಾ ಇದ್ದೇನೆ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರಿಗೂ ಯೇಸು ಅದ್ಭುತ ಮಾಡಲು ಆಯುಧವಾಗಿದ್ದಾನೆ. ಆದರೆ ನೀವು ಚಿಂತೆ ಮಾಡೋದನ್ನು ಬಿಟ್ಬಿಡ್ರಿ, ಗುಣಗುಟ್ಟೋದನ್ನು ಬಿಟ್ಬಿಡ್ರಿ. ಮತ್ತೇನು ಮಾಡ್ತೀರಾ? ಈ ರೀತಿ ಎಲ್ಲ ಸಂದೇಹ, ಡೌಟ್ಗಳು, ಅಯ್ಯೋ ಯೇಸುವಿಂದ ಆಗುತ್ತಾ, ದೇವರಿಂದ ಆಗುತ್ತಾ, ಪ್ರಾರ್ಥನೆ ಮಾಡಿದ್ರೆ ಆಗುತ್ತಾ, ಚರ್ಚಿಗೆ ಬಂದ್ರೆ ಆಗುತ್ತಾ, ಬೈಬಲ್ ಓದಿದ್ರೆ ಆಗುತ್ತಾ, ಉಪವಾಸ ಮಾಡಿದ್ರೆ ಆಗುತ್ತಾ, ನಾವು ಅವ್ರನ್ನ ಕೇಳಿದ್ರೆ ಆಗುತ್ತಾ, ಈ ಎಲ್ಲ ಡೌಟ್ಗಳನ್ನ ಬಿಟ್ಟಾಕ್ಬಿಡ್ರಿ. ಮನುಷ್ಯನಿಗೆ ಅಸಾಧ್ಯವಾಗಿರೋ ಎಲ್ಲ ಕಾರ್ಯಗಳು ದೇವರಿಂದ ಮಾಡಲು ಸಾಧ್ಯ ಎಂದು ವಾಕ್ಯ ಹೇಳುತ್ತೆ. ನಂಬಬೇಕು, ನಂಬಿಕೆ ಇಟ್ಟು ದೇವನ ಸ್ತುತಿಸಿ ನೀವು ಕೇಳೋಕೆ ಆರಂಭ ಮಾಡಿಬಿಟ್ರೆ ದೇವರು ಕೇಳೋಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ಸಾರಿ ಕೇಳಿ ನೋಡ್ರಿ, ನಿಮ್ಮ ಚಿಂತೆಗಳನ್ನ ಬಿಟ್ಟು, ನಿಮ್ಮ ಗುಣಗುಟ್ಟೋದನ್ನ ಬಿಟ್ಟು, ಅಲ್ವಾ ನಿಮ್ಗಿರೋ ಡೌಟ್ಗಳನ್ನ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಯೇಸು ಸ್ವಾಮಿನ ಕೇಳಿ ನೋಡ್ರಿ, ಆತನ ಅದ್ಭುತಗಳನ್ನ ಮಾಡೋದನ್ನ ನೀವು ನೋಡ್ತೀರಾ, ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ತೀರಾ. ಈ ವಾಕ್ಯಗಳನ್ನ ಕೇಳಿಕೊಂಡಿರೋಂಥ ಎಲ್ಲ ಜನರೇ, ಯೇಸು ಮೇಲೆ ನಂಬಿಕೆ ಇಡ್ರಿ, ಯೇಸುನ ಸ್ತುತಿಸ್ರಿ, ಅಲ್ವಾ ದೇವರನ್ನ ಮಹಿಮೆ ಪಡಿಸೋಕೆ ಆರಂಭ ಮಾಡ್ರಿ, ನೀವು ದೊಡ್ಡ ಕಾರ್ಯನ ಹೊಂದ್ಕೊಳ್ತೀರಾ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವರೇ, ನೀನು ಎಲ್ಲದಕ್ಕಿಂತ ಮೇಲಾದವನು, ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿರೋ ದೇವರು, ಎಲ್ಲ ಕಾರ್ಯಗಳನ್ನು ಮಾಡಲು ಅಪ್ಪ ನೀನು ಅದ್ಭುತ ಸ್ವರೂಪನಾಗಿರೋ ದೇವರಪ್ಪ. ಕೇಳಿಕೊಂಡಿರೋ ಎಲ್ಲ ಜನರ ಜೀವಿತಗಳಲ್ಲಿ ನಂಬಿಕೆಯ ಒಂದು ಕಣ್ಣುಗಳನ್ನು ತೆರೆದು ಬಿಡು ಸ್ವಾಮಿ, ವಿಶ್ವಾಸದ ಹೃದಯಗಳನ್ನ ತೆರೆದು ಬಿಡಪ್ಪ. ಎಲ್ಲರೂ ವಿಶ್ವಾಸವಾಗಿ ನಂಬಿಕೆಯಿಂದ ದೇವರೇ ನಿನ್ನ ನೋಡಿ ಸ್ತುತಿಸಿ ಆರಾಧಿಸಿ ಅಪ್ಪ, ನಿನ್ನ ನೋಡಿ ಕೇಳಲು ಎಲ್ಲ ಮಕ್ಕಳಲ್ಲಿ ನಂಬಿಕೆನ ಹುಟ್ಟಿಸಿ ಅವರ ಆಸೆ, ಅವರ ಬಯಕೆ, ಅವರ ಇಷ್ಟಾರ್ಥಗಳನ್ನು ನೀನು ಪೂರೈಸಲು ಶಕ್ತನಾಗಿದೆಯಾ ಸ್ವಾಮಿ. ಆಶೀರ್ವಾದಿಸ್ರಿ, ಅದ್ಭುತಗಳನ್ನ
ಮಾಡ್ರಿ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೆಳಗೆ ಮಾಡಿದ ಸ್ತೋತ್ರ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರಂತ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.